ಪ್ರಾಪರ್ಟೀಸ್ ಇನ್ ಮೈಸೂರು. ಮೈಸೂರು ಸಿಟಿ ಸೆಂಟ್ರಿಂದ 37 ಕಿಲೋಮೀಟ್ರ್ ಅಥವಾ 38 ಕಿಲೋಮೀಟ್ರ್ ಬರ್ಬೋದು. ಇದು ನಂಜನಗೂಡು ಬಂಡೀಪುರ ಹೈವೇ ಇದೆಯಲ್ಲ, ಅದಕ್ಕೆ ಜಸ್ಟ್ ನಿಯರ್. ನೋಡಿ, ಈ ಥರ ಫಾರ್ಮ್ ಹೌಸ್ ಇದೆ, 4 ಎಕರೆ ಇದೆ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಫುಲ್ ಬೌಂಡ್ರಿ ಫೆನ್ಸ್ ಮಾಡಿ ಎಲ್ಲ ಥರದ್ದು ಅಸಾರ್ಟೆಡ್ ಟ್ರೀಸ್ ಹಾಕಿದ್ದಾರೆ. ಹಣ್ಣಿನ ಗಿಡ ಸಿಕ್ಕಾಪಟ್ಟೆ ಇದೆ. ಈ ಥರ ಲಾನ್ ಹಾಕ್ಕೊಂಡಿದ್ದಾರೆ ಎಲ್ಲ ಕಡೆನೂ. ದನದ ಕೊಟ್ಟಿಗೆನೂ ಇದೆ. ಒಂದು 6-7 ಹಸು ಸಾಕ್ಕೋಬೋದು, ಆ ಥರ ದನದ ಕೊಟ್ಟಿಗೆ ಇದೆ. ಇದರಲ್ಲಿ ನ್ಯಾಚುರಲ್ ಗೊಬ್ಬರ ಹಾಕಿನೇ ಬೆಳೆಸ್ತಾ ಇರೋದು. ಆರ್ಟಿಫಿಷಿಯಲ್ ಗೊಬ್ಬರ ಒಂದು ಸ್ವಲ್ಪನೂ ಯೂಸ್ ಮಾಡಿಲ್ಲ. ಇದು ಒಳಗಡೆ ಕಾಲು ಹೋಗೋಕ್ಕೆ ಈ ಥರ ಖಾಲಿ ಜಾಗ ಬಿಟ್ಟಿದ್ದಾರೆ. ಮಿಕ್ಕಿದೆಲ್ಲ ಫುಲ್ ಡೆವಲಪ್ ಮಾಡಿದ್ದಾರೆ. ಸುಮಾರು ಒಂದು 16-17 ವೆರೈಟೀಸ್ದು ಟ್ರೀಸ್ ಹಾಕಿದ್ದಾರೆ. ಅದರಲ್ಲಿ ಮಾವು, ತೆಂಗು ಜಾಸ್ತಿ ಇದೆ, ಟೀಕ್ ಇದೆಲ್ಲ ಜಾಸ್ತಿ ಇದೆ. ಮಿಕ್ಕಿದೆಲ್ಲ ಹಣ್ಣು ಗಿಡ ಅಸಾರ್ಟೆಡ್ ಹಾಕಿದ್ದಾರೆ. ಎದುರುಗಡೆ ಕಾಣ್ತಾ ಇದೆ ನೋಡಿ ಕೌಡಂಕ್. ಈ ನ್ಯಾಚುರಲ್ ಗೊಬ್ಬರ ಸ್ಟಾಕ್ ಮಾಡಿ ಇವರೇ ಹಸು ಸಾಕಿದ್ದಾರೆ. HF ಹಸುಗಳು ಸಾಕಿದ್ದಾರೆ. ಒಂದು 6-7 ಇರ್ಬೋದು. ಇದೇ ಹಾಕಿ ಪ್ಲಾಂಟೇಶನ್ ಮಾಡಿರೋದು. ಇವರು ಖಾಲಿ ಜಮೀನು ತೊಗೊಂಡು ತೋಟ ಮಾಡಿದ್ದು. ನೋಡಿ, ಸಪೋಟ ಎಲ್ಲ ನಾಟಿ ಗಿಡ, ಇದು ನಾಟಿ ಸಪೋಟ ಹಾಕಿರೋದು. ಇದು ವಾಟರ್ ಆಪಲ್. ಇದ್ರದ್ದು ಬೆಲೆ ಹೇಳ್ತಾರೆ 5 CR. ನೋಡಿ, ಇದೇ ಹಸು ಸಾಕಿರೋದು ಇವರು. 5 ಕೋಟಿ ಇದ್ರ ಬೆಲೆ ಹೇಳ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಯ್ತದೆ. ಎಲ್ಲ ಕಡೆನೂ ಡ್ರಿಪ್ ಮಾಡಿದ್ದಾರೆ ಮತ್ತು ಸ್ಪ್ರಿಂಕ್ಲರು ಹಾಕಿದ್ದಾರೆ. ರೆಡ್ ಸಾಯಿಲ್ ನೋಡಿ, ರೋಟ್ರಿ ಹೊಡೆಸ್ತಾರೆ ಇದು. ಜಿಮ್ನೆಳ್ಳೆ ಹಾಕಿದ್ದಾರೆ, ಸೀಬೆ ಹಾಕಿದ್ದಾರೆ, ಮೋಸಂಬಿ, ಕಿತ್ತಳೆಹಣ್ಣು, ಈ ಥರದ್ದೆಲ್ಲ, ಸಪೋಟ, ತೆಂಗು ಹಾಕಿದ್ದಾರೆ, ಟೀಕ್ ಹಾಕಿದ್ದಾರೆ, ಮಾವು ಹಾಕಿದ್ದಾರೆ. ಈ ಮಾವು ಹಾಕಿರೋದು 50% ಆ ಜಾಪಾನ್ ವೆರೈಟಿ ಬರುತ್ತಲ್ಲ, ಅದು ಕಾಸ್ಟ್ಲಿ ಮಾವಿನ ಹಣ್ಣದು, ಆ ಥರ ವೆರೈಟಿನೇ ಹಾಕಿರೋದು. ಫುಲ್ ರೆಡ್ ಸಾಯಿಲ್. 2 ಬೋರ್ವೆಲ್ ಇದೆ. 2 ಬೋರ್ವೆಲ್ಲೂ ಫುಲ್ ನೀರಿದೆ. ಬೌಂಡ್ರಿ ಕಂಪ್ಲೀಟ್ ಫೆನ್ಸಿಂಗ್ ಮಾಡಿದ್ದಾರೆ. ಆಮೇಲೆ ಕ್ಲಿಯರ್ ಟೈಟ್ಲ್ ಇದೆ. ಈ ಹುಲ್ಲು ಬೆಳೆಸ್ತಾ ಇರೋದು ಹಸುಗೋಸ್ಕರ.
ರಸ್ತೆ ಸಂಪರ್ಕವೂ ಚೆನ್ನಾಗಿದೆ, ಎಲ್ಲೂ ಮಡ್ ರೋಡ್ ಸಿಕ್ಕಲ್ಲ. ಹೈವೇಯಿಂದ ಬಂದರೆ ಫುಲ್ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ. ಹೈವೇಯಿಂದ ಏನೊಂದು ಅರ್ಧ ಫರ್ಲಾಂಗ್ ಆಗ್ಬೋದು ಇದು. ಫುಲ್ ಕ್ಲಿಯರ್ ಟೈಟ್ಲ್ ಇದೆ, ರಿಜಿಸ್ಟ್ರಿಗೆ ರೆಡಿ ಇದೆ ಡಾಕ್ಯುಮೆಂಟು. ನೋಡಿ, ಈ ಥರ ಮಧ್ಯದಲ್ಲಿ ಫುಲ್ ಬೌಂಡ್ರಿ ಮೆಶ್ ಫೆನ್ಸಿಂಗ್ ಮಾಡಿ ಇದರಲ್ಲಿ ಬಾತುಕೋಳಿ ಈ ಥರ ಬರ್ಡ್ಸ್ ಸಾಕಿದ್ದಾರೆ. ನೋಡಿ, ಇದು ಕಿಚನ್ ಮಾಡಿರೋದು. ಕಿಚನಲ್ಲಿ ಅಡುಗೆ ಮಾಡ್ಕೊಂಡು ಈಚೆ ಕಡೆ ಬಂದು ಡೈನಿಂಗ್ ಥರ ಪಿಕ್ನಿಕ್ ಸ್ಪಾಟ್ ಮಾಡ್ಕೊಂಡಿದ್ದಾರೆ. ಕೃಷಿ ಹೊಂಡನ ಮಾಡ್ಕೊಂಡಿದ್ದಾರೆ. ಫುಲ್ ಕೆಮ್ಮಣ್ಣು ಇರೋದಿಲ್ಲಿ. ಈ ಥರದ ಫಾರ್ಮ್ದು ಸುಮಾರು ಇದೆ ನನ್ನ ಹತ್ರ, ಚಿಕ್ಕದು ದೊಡ್ಡದು, ಮೈಸೂರು ಸಿಟಿಗೆ ನಿಯರೆಸ್ಟ್ ಆಗತ್ತ ಅಂಥದ್ದು. ಯಾರಿಗಾದರೂ ಬೇಕು ಅಂದರೆ ಅದಕ್ಕೂ ಸಂಪರ್ಕ ಮಾಡಿ. ಇದು ಪ್ರೈಮ್ ಲೊಕೇಶನ್ನಲ್ಲಿದೆ. ಈ ಸೈಡು ಮಾವು ಮತ್ತು ತೆಂಗು ಜಾಸ್ತಿ ಇದೆ. ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಸ್ಪ್ರಿಂಕ್ಲರ್ ಹಾಕಿರೋದು. ಹುಲ್ ಬೆಳೆಸೋಕ್ಕೆ ಸ್ಪ್ರಿಂಕ್ಲರ್ ಹಾಕ್ತಾರೆ. ಈ ಬಂಡೀಪುರ ಫಾರೆಸ್ಟ್ ಆಜುಬಾಜುನು ಫಾರೆಸ್ಟ್ ಅಡ್ಜಸೆಂಟು ಸುಮಾರು 3-4 ಪ್ರಾಪರ್ಟೀಸ್ ಬಂದಿದೆ. ಆ ನೇಚರ್ಗೆ ಲೈಕ್ ಮಾಡೋರು ಅದಕ್ಕೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಟೋಟಲ್ 4 ಎಕರೆ ಇದೆ. ಇನ್ನೊಂದು ಮೈಸೂರಿಂದ 85 ಕಿಲೋಮೀಟ್ರಲ್ಲಿ ಒಂದು 100 ಎಕರ್ಸ್ದು ಪ್ರೈವೇಟ್ ಬೆಟ್ಟನೇ ಬಂದಿದೆ ಸೇಲ್ಗೆ. ವ್ಯೂ ಚೆನ್ನಾಗಿದೆ. ಒಂದು ಕಡೆ ಫಾರೆಸ್ಟ್, ಇನ್ನೊಂದು ಕಡೆ ಹೈವೇ ಅಡ್ಜಸೆಂಟ್. ಬೋರ್ವೆಲ್ಸ್ ಹಾಕಿ ರಸ್ತೆ ಎಲ್ಲ ಮಾಡಿದ್ದಾರೆ. ಫುಲ್ ಹೈಟಲ್ಲಿದೆ. ಅದಕ್ಕೂ ಬೇಕಾದ್ರೆ ಸಂಪರ್ಕ ಮಾಡಿ.